ಮಾರ್ಗನ್ ವಿಜಯ್ ಆಂಟನಿ ಅವರು ಆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಮ್ಯೂಸಿಕ್ ಕೂಡ ಕೊಟ್ಟಿರುವಂತ ಈ ಕ್ರೈಮ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು. ನಾನಂತೂ ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡಿದೆ. ಥ್ರಿಲ್ಲರ್ ಮೂವೀಸ್ ಲವರ್ಸ್ಗಂತೂ ಹಬ್ಬನೇ. ಒಂದು ಸೀರಿಯಲ್ ಕಿಲ್ಲರ್ ಸಿನಿಮಾದಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ ನ ಯೂಸ್ ಮಾಡಿದ್ದು ಚೆನ್ನಾಗಿ ಅನಿಸ್ತು. ನಿರ್ದೇಶಕರು ಬಿಗಿನಿಂಗ್ ನಿಂದ ಕಡೆವರೆಗೂ ಒಂದೊಂದೇ ವಿಷಯವನ್ನ ರಿವೀಲ್ ಮಾಡುವ ರೀತಿ ಇಷ್ಟ ಆಯ್ತು. ಇನ್ವೆಸ್ಟಿಗೇಷನ್ ಪ್ರೊಸೆಸ್ ನ ತುಂಬಾ ಅಥೆಂಟಿಕ್ ಆಗಿ ಬರ್ಕೊಂಡಿದ್ದಾರೆ. ಇಲ್ಲಿ ಹಲವು ಲೇಯರ್ ಗಳು ಓಪನ್ ಆಗ್ತಿರುತ್ತೆ, ಅವೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಎಡಿಟರ್ ಟರ್ನ್ ಡೈರೆಕ್ಟರ್ ಲಿಯೋ ಜಾನ್ಪಾಲ್ ಅವರ ಮೊದಲ ನಿರ್ದೇಶನದ ಸಿನಿಮಾ ಇದು. ಮೊದಲ ಪ್ರಯತ್ನದಲ್ಲೇ ಇಂಥ ಒಂದು ವಿಭಿನ್ನವಾದ ಚಿತ್ರವನ್ನ ಮಾಡಿ ಗೆದ್ದಿದ್ದಾರೆ. ಮೂಲತಃ ಇವರು ಎಡಿಟರ್ ಆಗಿರೋದ್ರಿಂದ ಸಿನಿಮಾದ ಎಡಿಟಿಂಗ್ ತುಂಬಾ ಕ್ರಿಸ್ಪ್ ಆಗಿದೆ. ಇನ್ನು ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಸಿಟಿಯಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಸರಣಿ ಹತ್ಯೆಗಳನ್ನ ಮಾಡ್ತಿರ್ತಾನೆ. ಸತ್ತವರ ದೇಹ ಕಪ್ಪಾಗುವಂತೆ ಒಂದು ಡ್ರಗ್ ಅನ್ನ ಇಂಜೆಕ್ಟ್ ಮಾಡ್ತಿರ್ತಾನೆ. ಇದನ್ನ ಕಂಡುಹಿಡಿಯೋದಕ್ಕೆ ಮುಂಬೈ ಪೊಲೀಸ್ ಆಫೀಸರ್ ಧ್ರುವ್ ಅವರು ಬರ್ತಾರೆ. ಇವರು ಆ ಸೀರಿಯಲ್ ಕಿಲ್ಲರ್ ನ ಹೇಗೆ ಕಂಡುಹಿಡಿತಾರೆ ಅನ್ನೋದೇ ಸಿನಿಮಾದ ಸ್ಟೋರಿ. ಈ ತರದ ಕಥೆಯುಳ್ಳ ಸೀರಿಯಲ್ ಕಿಲ್ಲರ್ ಸಿನಿಮಾಗಳು ಈಗಾಗಲೇ ಸಾಕಷ್ಟು ಬಂದಿದ್ರು ಕೂಡ ನಿರ್ದೇಶಕರು ಇದನ್ನ ಪ್ರೆಸೆಂಟ್ ಮಾಡಿರುವ ರೀತಿ ತುಂಬಾ ಡಿಫರೆಂಟ್ ಆಗಿದೆ. ಸಿನಿಮಾದಲ್ಲಿ ಥ್ರಿಲ್ಲರ್, ಸಸ್ಪೆನ್ಸ್, ಎಮೋಷನ್ಸ್ ಹಾಗೂ ಸೋಷಿಯಲ್ ಮೆಸೇಜ್ ಕೂಡ ಇದೆ. ಇಲ್ಲಿ ಬರುವಂತ ಟ್ವಿಸ್ಟ್ ಅಂಡ್ ಟರ್ನ್ಗಳು ಪ್ರೇಕ್ಷಕರನ್ನ ಹುಕ್ ಮಾಡುವಲ್ಲಿ ಯಶಸ್ವಿಯಾಗಿರುತ್ತೆ. ಟೆಕ್ನಿಕಲಿ ಈ ಸಿನಿಮಾ ತುಂಬಾ ಸ್ಟ್ರಾಂಗ್ ಇದೆ. ಸಿನಿಮಾಟೋಗ್ರಫಿ, ಬಿಜಿಎಂ ಹಾಗೂ ವಿಜುವಲ್ಸ್ ಈ ಮೂರು ಕೂಡ ಸಿನಿಮಾದ ಮೂಡ್ ಅನ್ನ ಸಖತ್ತಾಗಿ ಸೆಟ್ ಮಾಡಿವೆ. ಅದರಲ್ಲೂ ವಿಜಯ್ ಆಂಟನಿ ಅವರು ಮೂಲತಃ ಮ್ಯೂಸಿಷಿಯನ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಅನ್ನೇ ಮಾಡಿದ್ದಾರೆ. ಇವರು ಕಂಪೋಸ್ ಮಾಡಿದಂತ ಒಂದು ಹಾಡು ಸಿನಿಮಾದಲ್ಲಿ ಅಲ್ಲಲ್ಲಿ ಪ್ಲೇ ಆಗ್ತಿರುತ್ತೆ. ಕೇಳೋದಕ್ಕೂ ಕೂಡ ಆ ಹಾಡು ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ನಟನೆಗೆ ಕೇವಲ 3 ನಟರಿಗೆ ಮಾತ್ರ ಸ್ಕೋಪ್ ಇದೆ. ವಿಜಯ್ ಆಂಟನಿ, ಅಜಯ್ ದೇಶನ್ ಹಾಗೂ ಕೊನೆಯಲ್ಲಿ ರಿವೀಲ್ ಆಗುವಂತ ಆ ಪಾತ್ರಕ್ಕೆ. ಈ ಮೂವರ ಹಾನೆಸ್ಟ್ ಎಫರ್ಟ್ ಅನ್ನ ನಾವು ಸ್ಕ್ರೀನ್ ಮೇಲೆ ನೋಡಬಹುದು. ಅದರಲ್ಲೂ ಅಜಯ್ ದೇಶನ್ ಅವರಿಗೆ ವಿಜಯ್ ಆಂಟನಿ ಅವರಿಗಿಂತ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಅದನ್ನ ಅವರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಕೂಡ. ಸಿನಿಮಾದಲ್ಲಿ ಇವರಿಗೆ ಒಂದು ಎಕ್ಸ್ಟ್ರಾ ಅಬಿಲಿಟಿಯನ್ನ ಕೂಡ ಕೊಟ್ಟಿರ್ತಾರೆ. ಸದ್ಯಕ್ಕೆ ಈ ಮೂವಿ ಥಿಯೇಟರ್ ಅಲ್ಲಿ ಇದ್ದು OTT-ಗೆ ಬಂದ್ಮೇಲೆ ಮಿಸ್ ಮಾಡಬೇಡಿ. ಮೂವಿಯಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇರಲ್ಲ, ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ಇದಾಗಿರುತ್ತೆ ಮಾರ್ಗನ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.